ವೆಲ್ಕಮ್ ಬ್ಯಾಕ್ ಟು ನಮ್ಮದು ಹೊಸ ವಿಡಿಯೋಕ. ಈ ಒಂದು ಇದ್ರೊಳಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಾಕತ್ತೀನಿ ಅಂದ್ರೆ ನೋಡಿರಿ, ನಂಗೆ ಇವಾಗ ಒಂದು ಸೆಕೆಂಡ್ ರೌಂಡ್ ನಡೆಯತೈತಿ. ಸೊ ಸೆಕೆಂಡ್ ರೌಂಡ್ ಫೈನಲ್ ರೌಂಡ್ ರಿಸಲ್ಟಲ್ಲಿ ನನಗೆ ಯಾವುದೇ ರೀತಿ ಕಾಲೇಜ್ ಅಲೌಟ್ ಆಗಲಿಲ್ಲ. ನನ್ನ ಒಂದು ರ್ಯಾಂಕಿಗೆ ನನ್ನ ರ್ಯಾಂಕು ಒಂದು ಲೆವೆಲ್ಲಿಗೆ ಎವರೇಜ್ ಇತ್ತು. ಸೊ ನಂಗೆ ಬೇಕಾದಂಥ ಕಾಲೇಜಲ್ಲಿ ನನಗೆ ಸೀಟ್ ಸಿಗಲಿಲ್ಲ. ಸೊ ಸೀಟ್ ಇನ್ ದ ಸೆನ್ಸ್ ಯಾವೊಂದು ಆಪ್ಷನ್ ಎಂಟ್ರಿ ಮಾಡಿರ್ತಕ್ಕಂಥ ಕಾಲೇಜಲ್ಲಿ ನಂಗೆ ಸೀಟೇ ಸಿಗಲಿಲ್ಲ. ನಾ ಇವಾಗ ಥರ್ಡ್ ರೌಂಡಿಗೆ ಎಲಿಜಿಬಲ್ ಅದಿನ ಇಲ್ಲ. ನಾ ಥರ್ಡ್ ರೌಂಡಲ್ಲಿ ನನಗೆ ಬೇರೆ ಕಾಲೇಜ್ ಸಿಗ್ತೈತೋ ಇಲ್ಲೋ. ಸೊ ಸಿಗಬೇಕು ಅಂದ್ರೆ ನಾನು ಏನು ಮಾಡಬೇಕು, ಇವಾಗ ನಾನು ಮಾಡಿರ್ತಕ್ಕಂಥ ಆಪ್ಷನಿಟಿ ಕರೆಕ್ಟ್ ಆಯಿತು ಇಲ್ಲೋ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅಂತ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆ್ಯಂಡ್ ನಿಮ್ಮ ಪ್ರತಿಯೊಬ್ಬ ದೋಸ್ತುಗೂ ಸಹ ವಿಡಿಯೋನ ಶೇರ್ ಮಾಡಿರಿ. ಸೊ ಪ್ರೊಸೀಜರ್ ಏನೈತಿ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಒಳಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ. ಸೊ ಶೇರ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ತುಂಬ ವಿದ್ಯಾರ್ಥಿಗಳಿಗೆ ಕಾಲೇಜ್ ಅಲಾಟ್ ಆಗಿರೋದಿಲ್ಲ. ಸೊ ಹೇಳ್ತೇನಂತ. ಸೊ ಓಕೆ ಬರ್ರಿ. ಇವಾಗ ನೋಡಿರಿ, ಸೆಕೆಂಡ್ ರೌಂಡಲ್ಲಿ ಒಂದು ಫಸ್ಟ್ ರೌಂಡಲ್ಲಿ ಮಾಕ್ ರೌಂಡ್ ಅಂತ ಮಾಡಿದ್ರೆ, ಸೆಕೆಂಡ್ ರೌಂಡಲ್ಲಿ ಮಾಕ್ ಅಂತ ಮಾಡಿದ್ರೆ, ಫಸ್ಟ್ ರೌಂಡ್ ಮಾಕಲ್ಲಿ ಮತ್ತೆ ಆ್ಯಡ್ ಮಾಡ್ಕೊಳಕ್ಕೆ ಬಿಟ್ಟಿದ್ರೆ ಆ್ಯಡ್ ಮಾಡಿಕೊಂಡ್ರು. ಸೆಕೆಂಡ್ ರೌಂಡಲ್ಲಿ ಮಾಕ್ ರೌಂಡ್ ಬಿಟ್ಟಿದ್ರು. ಅಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಯಾರ್ಯಾರು ಆ್ಯಡ್ ಮಾಡ್ಕೊಂಡಿರಲಿಲ್ಲ ಅವರು ಸಹ ಆ್ಯಡ್ ಮಾಡಿಕೊಂಡ್ರು. ಆ್ಯಂಡ್ ಆ್ಯಡ್ ಮಾಡ್ಕೊಳ್ಳಿ ಬ್ಯಾಡ್ ನಂಗೆ ಎಷ್ಟೈತೆ ಅಷ್ಟೇ ಇರಲಿ ಅನ್ನೋದು ವಿದ್ಯಾರ್ಥಿಗಳು ಅಷ್ಟೇ ಬಿಟ್ಟಿದ್ರು. ಆ್ಯಂಡ್ ಜಸ್ಟ್ ಎಡಿಟ್ ಮಾಡ್ಕೊಳ್ಳೋದು, ಕೆಳಗಿನ ಮೇಲಿಂದ ಕೆಳಗೆ ಮಾಡ್ಕೋಬೇಕನ್ನೋ ವಿದ್ಯಾರ್ಥಿಗಳು ಅದು ಸಹ ಮಾಡಿಕೊಂಡ್ರು. ಓಕೆ ಫೈನ್. ನಾವು ಸಹ ಎಡಿಟ್ ಮಾಡ್ಕೊಂಡು ಇವಾಗೇನು ಸೀಟ್ ಸಿಕ್ಕಿಲ್ಲ ಸೆಕೆಂಡ್ ರೌಂಡ್ ಫೈನಲಲ್ಲಿ, ನಾವು ಎಡಿಟ್ ಮಾಡ್ಕೊಂಡಿದ್ವಿ. ನಾವು ಕಾಲೇಜನ್ನ ಆ್ಯಡ್ ಮಾಡ್ಕೊಂಡಿದ್ವಿ. ಸ್ಟಿಲ್ ನಂಗೆ ಕಾಲೇಜ್ ಸೀಟೇ ಸಿಕ್ಕಿಲ್ಲ. ಸೊ ನಂದೇನು ತಪ್ಪ, ನಾ ಏನು ಮಾಡಬೇಕಿತ್ತು. ಇವಾಗ ನಾನು ಥರ್ಡ್ ರೌಂಡಿಗೆ ಹೋಗಬೇಕು. ಸೊ ನಂಗೆ ಸೀಟ್ ಸಿಗ್ತೈತೆ ಇಲ್ಲ ಹೇಳ್ರಿ ನನಗೆ. ಸೊ ನೀವು ಥರ್ಡ್ ರೌಂಡಿಗೆ ಎಲಿಜಿಬಲ್ ಇರ್ತೀರಿ, ಈ ಒಂದು ಕೆಲಸ ಮಾಡಬೇಕು. ಸೊ ಏನಪ್ಪ ಅಂತಂದರೆ ಇವಾಗ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಬರ್ತಿದ್ವಿ. ಸೊ ನೀವು ಥರ್ಡ್ ರೌಂಡಿಗೆ ಹೋಗಬೇಕು ಅಂದರೆ ನಿಮಗೆ ಒಂದಿಷ್ಟು ಅಮೌಂಟನ್ನು ನೀವು KAಗೆ ಪೇ ಮಾಡಬೇಕು. ಲಾಸ್ಟ್ ಇಯರ್ ಎಷ್ಟು ಪೇ ಮಾಡಬೇಕಾಗಿತ್ತು ಅಂದರೆ 10,000 ಅಮೌಂಟು, ಲೈಕ್ ಕಾಷನ್ ಡಿಪಾಸಿಟ್ ಅಂತ ಹೇಳ್ತಾರೆ ಮಾಡಬೇಕಾಗಿತ್ತು. ಅಂದರೆ ಕಾಷನ್ ಡಿಪಾಸಿಟ್ ಮೀನ್ಸ್ ನಾವು ನೆಕ್ಸ್ಟ್ ರೌಂಡಿಗೆ ಹೋಗ್ಲಿಕ್ಕೆ ಎಲಿಜಿಬಲ್ ಇರ್ತೀವಿ. ಇಫ್ ನಂಗೆ ಸೀಟ್ ಸಿಗಲಿಲ್ಲ ಅಂದರೆ ಓಕೆ ನಾವು ಹೋಗ್ತೀನಿ. ಇವಾಗ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ, ಸೊ ನಾನು ಥರ್ಡ್ ರೌಂಡಿಗೆ ಹೋಗ್ತೀನಿ. ಸೊ ಥರ್ಡ್ ರೌಂಡಿಗೆ ಹೋಗಬೇಕು ಅಂದರೆ ನಾವು ಒಂದು 10,000 ರೂಪಾಯಿಯನ್ನು ನಾನು ನಿಮಗೆ ಪೇ ಮಾಡ್ತೀನಿ. KA ಅವರಿಗೆ ನಾನು ಪಾರ್ಟಿಸಿಪೇಟ್ ಮಾಡೋಕೆ 10,000 ಪೇ ಮಾಡ್ತೀನಿ. ಸೊ ಡೋಂಟ್ ಥಿಂಕ್ ದ್ಯಾಟ್ ಆ ಒಂದು 10,000 ರೂಪಾಯಿ ಅವರು ತೊಗೊಂಡು ಹೋಗ್ತಾರೆ. ಇಲ್ಲ, ಇಫ್ ನಿಮ್ಗೇನಾದರೂ ಥರ್ಡ್ ರೌಂಡಲ್ಲಿ ಒಂದು ಸೀಟ್ ಏನಾದರೂ ಸಿಕ್ಕರೆ ಆ ಒಂದು ಸೀಟಿಗೆ ಈ ಅಮೌಂಟ್ ಅಲ್ಲಿಂದ ಅಲ್ಲಿಗೆ ಪೇ ಮಾಡ್ತಾರೆ. ನೀವು ನಿಮ್ಮ ಉಳಿದಿರೋ ಅಮೌಂಟ್ ಲೈಕ್ ಇವಾಗ 10,000 ಕೋರ್ಸ್ ಇತ್ತಂದರೆ 10,000 ಅಲ್ಲಿ ಪೇ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿ ನೀವು ಹೆಂಗೂ ಪೇ ಮಾಡಿರ್ತೀರಲ್ಲ ಸೆಕೆಂಡ್ ರೌಂಡೊಳಗೆ. ಇಫ್ ನಿಮ್ಗೆ ಏನಾದರೂ ಅದಕ್ಕಿಂತ ಜಾಸ್ತಿ ಅಮೌಂಟ್, ಇವಾಗ ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಲಾಟ್ ಆಯ್ತಪ್ಪ, ಅದ್ರ ಫೀಸ್ ಬಂದುಬಿಟ್ಟು 1,20,000 ಐತಿ. ಸೊ ಇವಾಗ ನೀವು ಆಲ್ರೆಡಿ 10,000 ಕಟ್ಟಿರ್ತೀರಿ. ಮತ್ತೆ ಆಗೇನು 1,10,000 ಕಟ್ಟಬೇಕಷ್ಟೇ. ಮತ್ತೆ ಆಗೇನು 1,20,000 ಪ್ಲಸ್ ಇದು 10,000 ಹಿಂಗೇನಿಲ್ಲ. ಜಸ್ಟ್ 1,20,000 ಇತ್ತಂದ್ರೆ ಇವಾಗ 10,000 ಕಟ್ಟಿರ್ತೀರಿ. ಸೊ ಅವಾಗ ನೀವು ಅಲ್ಲಿ ಜಸ್ಟ್ ಅದಕ್ಕಿಂತ 10,000 ಮೈನಸ್ ಮಾಡಿದ್ರೆ ಎಷ್ಟು ಇರ್ತೈತಿ ಅಷ್ಟು ನೀವು ಪೇ ಮಾಡಬೇಕು. ಏನು ವರಿ ಮಾಡ್ಕೋಬೇಡ್ರಿ. ಥರ್ಡ್ ರೌಂಡಿಗೆ ಹೋಗಬೇಕು ಅಂದರೆ 10,000 ಖಂಡಿತ ಪೇ ಮಾಡಬೇಕು. ಆ್ಯಂಡ್ 10,000 ಪೇ ಮಾಡಬೇಕು ಅಂದರೆ ಏನು ಡೀಟೇಲ್ಸ್ ಕೊಡ್ಬೇಕು ಸರ ಮುಂದೆ ಹೆಂಗೆ ಅಂತೇಳಿ. ಸೊ ನೀವು ಅವಾಗ ಮತ್ತೆ ನಿಮಗೆ ಅಲ್ಲಿ ಕೊಡ್ತಾರಲ್ಲ ಚಾಯ್ಸ್ ಎಂಟ್ರಿ ಮಾಡ್ಕೊಳ್ಳೋಕೆ ಬೇರೆ ವಿದ್ಯಾರ್ಥಿಗಳಿಗೆ, ಆವಾಗ ನಿಮಗೆ ಪೇಮೆಂಟ್ ಡೀಟೇಲ್ಸ್ ಅಂತ ಇರ್ತೈತಿ. ನೀವು ಆಪ್ಷನ್ ಎಂಟ್ರಿ ಪೋರ್ಟಲಲ್ಲಿ ಚಾಯ್ಸ್ 1 ಮತ್ತು ಚಾಯ್ಸ್ 4 ಇರ್ತೈತಿ. ನೀವು ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಲ್ವೋ. ಪಾರ್ಟಿಸಿಪೇಟ್ ಮಾಡ್ತೀರಿ ಅಂದರೆ ಚಾಯ್ಸ್ 1 ಕೊಡಬೇಕು. ಚಾಯ್ಸ್ 1 ಕೊಟ್ಟಾಗ 10,000 ಅಮೌಂಟನ್ನು KAಗೆ ಪೇ ಮಾಡಬೇಕು. ಯಾವುದೇ ರೀತಿ ಕಾಲೇಜಿಗೆ ಪೇ ಮಾಡೋ ಒಂದು ನೀಡಿರೋದಿಲ್ಲ. ಯಾವುದೇ ರೀತಿ ಅಡ್ಮಿಷನ್ ಮಾಡ್ಕೊಳ್ಳೋದಿರಲ್ಲ. ಯಾವುದೇ ರೀತಿ ಎಲ್ಲೂ ಡಾಕ್ಯುಮೆಂಟ್ ಕೊಡೋದಿರಲ್ಲ. ಜಸ್ಟ್ ನೀವು ಪೇಮೆಂಟ್ ಮಾಡಿ ಬಿಡಬೇಕು. ಜಸ್ಟ್ ಪೇಮೆಂಟ್ ಮಾಡಿಬಿಟ್ರಿ ಅಂದರೆ ನೀವು ಒಂದು ಅಪ್ಕಮಿಂಗ್ ರೌಂಡಿಗೆ ಥರ್ಡ್ ರೌಂಡಿಗೆ ಎಲಿಜಿಬಲ್ ಇರ್ತೀರಿ. ಥರ್ಡ್ ರೌಂಡನ್ನು ನೀವೇನಂತಾರೆ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತೇಳಿ ಹೇಳ್ತಾರೆ. ಆವಾಗ ಅಗೇನ್ ಮತ್ತೆ ನೀವು ಕೆಲವೊಂದಿಷ್ಟು ಕಾಲೇಜನ್ನು ಆ್ಯಡ್ ಮಾಡ್ಕೊಳಕ್ಕೆ ಬಿಡ್ತಾರೆ. ಸೊ ನೀವು ಕಾಲೇಜ್ ಆ್ಯಡ್ ಮಾಡ್ಕೊಳಕ್ಕೆ ಬಿಟ್ಟಾಗ ನೀವು ಅಗೇನ್ ಕಾಲೇಜನ್ನು ಆ್ಯಡ್ ಮಾಡ್ಕೋಬೇಕು. ಆ್ಯಂಡ್ ಅಷ್ಟೇ ಅಲ್ಲದೆ ಮತ್ತೆ ನಿಮಗೇನು ಹೇಳಬೇಕಪ್ಪ ಅಂತಂದರೆ ಕಾಲೇಜ್ ಆ್ಯಡ್ ಮಾಡ್ಕೊಳ್ಳೋದಲ್ಲದೆ ಎಡಿಟ್ ಮಾಡ್ಕೋಬೇಕು. ನಿಮ್ಮ ರ್ಯಾಂಕ್ ವೈಸ್ ಕಟಪ್ ಮಾಡಿಕೊಂಡು ಕಾಲೇಜನ್ನು ಪ್ರಿಯಾರಿಟಿ ವೈಸ್ ಸೆಟ್ ಮಾಡ್ಕೋಬೇಕು. ಮೇನ್ ಇಲ್ಲೇ ಐತಿ, ಪ್ರಿಯಾರಿಟಿ ವೈಸ್ ಸೆಟ್ ಮಾಡ್ಕೋಬೇಕು. ಪ್ರಿಯಾರಿಟಿ ವೈಸ್ ಸೆಟ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಸಿಗೋ ಸಾಧ್ಯತೆ ತುಂಬ ಇರ್ತೈತಿ. ನಿಮಗೆ ಪ್ರಿಯಾರಿಟಿ ವೈಸ್ ಸೆಟ್ ಮಾಡ್ಕೊಳಕ್ಕೆ ಬರಲಿಲ್ಲ, ಯಾವುದೋ ಒಂದು ಲೋ ಕಾಲೇಜ್ ಆಗಿರಲಿ ಈ ರೀತಿ ಅಂತ ಸಿಗ್ತೈತಿ. ಸೊ ಆ ರೀತಿ ಮಾಡೋಕ್ಕೆ ಹೋಗಬೇಡ್ರಿ. ಕರೆಕ್ಟಾಗಿ ಎಡಿಟ್ ಮಾಡ್ಕೊಳ್ರಿ. ಸೊ ಎಡಿಟ್ ಮಾಡಿಕೊಂಡು ಏನಪ್ಪ ಅಂತಂದರೆ ನೀವು ಥರ್ಡ್ ರೌಂಡಿಗೆ ಹೋಗಬೇಕಂದ್ರೆ ಕಾಷನ್ ಡಿಪಾರ್ಟ್ ಪೇ ಮಾಡಲೇಬೇಕು. ಇಫ್ ನೀವೇನಾದರೂ ಪೇಮೆಂಟ್ ಮಾಡಲಿಲ್ಲ ಅಂದರೆ ಸೊ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದ ಥರ್ಡ್ ರೌಂಡ್. ಸೊ ಇದು ಮಸ್ಟ್ ಆ್ಯಂಡ್ ಶುಡ್ ಇರ್ತೈತಿ, ಕಂಪಲ್ಸರಿ ಇರ್ತೈತಿ, ಮಾಡಲೇಬೇಕು. ಅದು ಬಿಟ್ಟು ಬೇರೆ ನಿಮಗೆ ಆಪ್ಷನ್ನೇ ಇರೋದಿಲ್ಲ. ಸೊ ಅದೊಂದು ಪೇಮೆಂಟ್ ಮಾಡಿ ಏನು 10,000 ಪೇಮೆಂಟ್ ಅಂತ ಹೇಳಿರ್ತಾರಲ್ಲ, ಸೊ ಅದು ಇವಾಗ ಲಾಸ್ಟ್ ಇಯರ್ ಅಷ್ಟು ಹೇಳಿದ್ರೆ, ಬಟ್ ಈ ವರ್ಷವೂ ಅಷ್ಟು ಇರ್ತೈತೆ ಅಂದ್ಕೊಂಡಿನಿ. ಸೊ ನೀವು ನೆಕ್ಸ್ಟ್ ಒಂದು ಮತ್ತೆ KAದೇನು ಅಪ್ಡೇಟ್ ಬರ್ತೈತಿ ನಾನು ನಿಮಗೆ ಮತ್ತೆ ವೀಡಿಯೋ ಮುಖಾಂತರ ನಿಮಗೆ ಎಲ್ಲರಿಗೂ ತಿಳಿಸ್ತೇನೆ ಅಂತ. ಸೊ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಕಾಲೇಜ್ ಅಲಾಟ್ ಆಗೇ ಆಗ್ತೈತಿ. ಸೀಟ್ ತುಂಬ ಉಳ್ದಾವೆ ಇನ್ನು. ಸೊ ನೋ ನೀಡ್ ಟು ವರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಿಮ್ಮ ಪ್ರತಿಯೊಬ್ಬ ದೋಸ್ತಿಗೂ ಎಷ್ಟು ಹಾಕೈತೆ ಅಷ್ಟು ವಾಟ್ಸಪ್ ಆಗಿರಲಿ, ಇನ್ಸ್ಟಾಗ್ರಾಮ್ ಗ್ರೂಪ್ ಎಲ್ಲೆಲ್ಲ ಹಾಕೈತೆ ಎಲ್ಲ ಕಡೆ ಶೇರ್ ಮಾಡ್ರಿ ಅಂತೇಳಿ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೇನಂತ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಡೌಟ್ ಇದ್ದರೆ ಕಮೆಂಟ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಹಾಕಿದಾಗ ನಿಮಗೆ ಡೈರೆಕ್ಟಾಗಿ ಸಿಗ್ತೈತಿ.